For Siddhinath Gupta, the DGP West Bengal, who is no longer picking up my phone. See what is going on. Please see, with the police watching. ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈಕೆಗೆ ಈ ಸ್ಥಿತಿ ಬರುತ್ತೆ ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಬೇರೆ ಯಾವುದೋ MLA MP ಮೇಲೆ ದಾಳಿ ಮಾಡ್ತಾರೆ, ಮೊಟ್ಟೆ ಎಸಿತಾರೆ, ಟೊಮೆಟೊ ಎಸಿತಾರೆ, ಚಪ್ಪಲಿ ಹಾರ ಹಾಕ್ತಾರೆ, ಓಕೆ. ಈಕೆ ಮಮತಾ ಬೇಗಂ ಅವರ ಅತ್ಯಂತ ನಿಷ್ಠ ಮತ್ತು ಅತ್ಯಂತ ಗಟ್ಟಿಗಿತ್ತಿ ಆದಂಥ ಹೆಣ್ಮಗಳು, 4 ಜನರಿಗೆ ಹೊಡೆದು ದಕ್ಕಿಸ್ಕೊಂಡು ಬರುವಂಥ ಹೆಣ್ಮಗಳು. ಈಕೆ ಮನೆ ಮೇಲೆ ನಡು ರಸ್ತೆಯಲ್ಲಿ ಹಾಡು ಹಗಲೇ ಸಾವಿರಾರು ಜನ ನೆರೆದು ಈಕೆ ಮನೆ ಒಳಗಡೆ ಮೊಟ್ಟೆಗಳನ್ನು ಎಸಿತಾರೆ, ಟೊಮೆಟೊ ಎಸಿತಾರೆ, ಚಪ್ಪಲಿ ಎಸಿತಾರೆ, ಕಲ್ಲು ಎಸಿತಾರೆ. ಈಕೆ ಅಲವತ್ಕೋತಾ ಇದ್ದಾರೆ, ಹೆಂಗಾರ ಮಾಡಿ ನನ್ನನ್ನು ಕಾಪಾಡಿ ಅಂತ. ಅಷ್ಟೇ ಅಲ್ಲ, ಮೊಬೈಲ್ ಹಿಡಿದು ಹೊರಗಡೆ ಹೇಗೆ ಜನ ಇದ್ದಾರೆ ನೋಡಿ, ದಯವಿಟ್ಟು ನನ್ನನ್ನು ಪೊಲೀಸರು ರಕ್ಷಿಸಿ, DGP ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಿ ಅಂತ ಅಲವತ್ಕೋತಾ ಇದ್ದಾರೆ. ಆ ವಿಡಿಯೋವನ್ನು ಸ್ವತಃ ಎಕ್ಸ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈಕೆಯ ದುರ್ದೈವಕ್ಕೆ ಯಾವ ಮೀಟಿಂಗ್ನಲ್ಲಿದ್ದರೋ ಏನೋ ಗೊತ್ತಿಲ್ಲ, ಸಿದ್ಧಿನಾಥ್ ಗುಪ್ತಾ ಅಲ್ಲಿಯ ವೆಸ್ಟ್ ಬೆಂಗಾಲ್ DGP ಅವ್ರ ಫೋನ್ ರಿಸೀವ್ ಮಾಡಲಿಲ್ಲ. ಅದಕ್ಕೆ ಮತ್ತೊಂದು ವಿಡಿಯೋ ಮಾಡಿ ಹಾಕಿದರು, ನೋಡಿ ನಾನು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ, ನೀವು ನನ್ನ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ, ಸೋಷಿಯಲ್ ಮೀಡಿಯಾ ಮೂಲಕ ಕೇಳ್ಕೊತಾ ಇದ್ದೀನಿ, ಬಹುಶಃ ನಿಮ್ಗೆ ಯಾರಾದರೂ ಅಕ್ಕಪಕ್ಕದವರಾದರೂ ಈ ಸೋಷಿಯಲ್ ಮೀಡಿಯಾವನ್ನು ನೋಡಿ ಹೇಳಲಿ, ಪೊಲೀಸರನ್ನ ದಯವಿಟ್ಟು ಕಳಿಸಿ ನನ್ನನ್ನು ರಕ್ಷಿಸಿ, ನೋಡಿ ಜನ ಎಲ್ಲ ಹೆಂಗಿದ್ದಾರೆ ರಸ್ತೆಯಲ್ಲಿ ಅಂತ ಜನರಲ್ಲಿ ನಿಂತಿರೋದನ್ನು ತೋರಿಸ್ತಾರೆ. BJP ಗೂಂಡಾಗಳು ಅಂತ ಬೇರೆ ಅದಕ್ಕೆ ಒಗ್ಗರಣೆಯನ್ನು ಹಾಕ್ತಾರೆ. ನಾನು ಹೇಳ್ತಾ ಇರೋದು ಮಹುವಾ ಮೊಯ್ತ್ರಾ ಬಗ್ಗೆ. ಯಾವ ಮಹುವಾ ಮೊಯ್ತ್ರಾ? ಹೀರಾನಂದಾನಿ ಎನ್ನುವಂಥ ಒಬ್ಬ ಉದ್ಯಮಿಯಿಂದ ಮುಖೇಶ್ ಅದಾನಿ ವಿರುದ್ಧ ಪಿತೂರಿಯನ್ನು ಮಾಡಿ ಸಂಸತ್ತಿನ ಒಳಗಡೆ ಮೋದಿ ಮೇಲೆ ದಾಳಿ ಮಾಡಲಿಕ್ಕೆ, ಪ್ರಶ್ನೆ ಕೇಳಲಿಕ್ಕೆ ದುಡ್ಡನ್ನು ಪಡೆದಂಥ ಹೆಣ್ಮಗಳು. ಯಾವ ಮಹುವಾ ಮೊಯ್ತ್ರಾ? ಹಾಗೆಲ್ಲ ಮಾಡಿ ಸಂಸತ್ತಿನ ಪಾವಿತ್ರ್ಯತೆಯನ್ನು ಹಾಳು ಮಾಡಿ, ಸಂಸತ್ತಿನ ಸಾರ್ವಭೌಮತೆ, ಅದರ ಭದ್ರತೆ ಅದನ್ನು ಬ್ರೀಚ್ ಮಾಡಿದಂಥವಳು ಮುಂದೆ ಮತ್ತೆ ಕೃಷ್ಣಾನಗರ್ನಲ್ಲಿ MP ಎಲೆಕ್ಷನ್ನಲ್ಲಿ ನಿಂತು ಗೆದ್ದು ಈಗ ಅತಂತ್ರ ಸ್ಥಿತಿಗೆ ಹೋದಂಥ ಹೆಣ್ಮಗಳು. ಮೇ 4 ನಂತರ ದೊಡ್ಡ ಅಲ್ಲೋಲ ಕಲ್ಲೋಲ ಆಯಿತು. ಚುನಾವಣೆ ಫಲಿತಾಂಶ ಬಂದ ಮೇಲೆ ತಮಗೆಲ್ಲ ಗೊತ್ತಿದೆ, ಸುಮಾರು 20 ಸಂಸದರು ಬೇರೆ ಗ್ರೂಪ್ ಮಾಡ್ಕೊಂಡು ಹೊರಗಡೆ ಹೋದರು, ತಮ್ಗೆ ಗೊತ್ತಿದೆ. ಒಂದಷ್ಟು ಜನ ಕಾಳಿಘಾಟ್ನಲ್ಲಿ ಉಳ್ಕೊಂಡ್ರು, ಅದು ತಮ್ಗೆ ಗೊತ್ತಿದೆ. ಮಹುವಾ ಮೊಯ್ತ್ರಾ ಏನು ಮಾಡಿದರು? ಜುಲೈ 2ನೇ ತಾರೀಕು, ಮೇ 4ರಿಂದ ಜುಲೈ 2ಕ್ಕೆ ಹೆಚ್ಚು ಕಮ್ಮಿ 2 ತಿಂಗಳಾಗ್ಬಿಡುತ್ತೆ, ಇನ್ನು 2 ದಿವಸ ಹೋದರೆ. ಇಲ್ಲಿಯವರೆಗೂ ತನ್ನ ನಿಷ್ಠೆಯನ್ನು ಈಕೆ ಮಮತಾ ಬೇಗಂ ಅವ್ರಿಗೆ ತೋರಿಸ್ತಿಲ್ಲ. ಹೋದಂಥ 20 ಜನ ಏನು ಹೋದ್ರಲ್ಲ, ಅವ್ರ ಜೊತೆ ಈಕೆ ಸೇರಿಕೊಳ್ಳಿಕ್ಕಾಗಲಿಲ್ಲ. ಏಕೆಂದರೆ ಆ ಕಾಕೋಲಿ ಅವರಿದಾರಲ್ಲ, ಅವ್ರಿಗೆ ಈಕೆಗೆ ಆಗೋಲ್ಲ. ಹೀಗಾಗಿ ಆ ಗ್ರೂಪಿನಲ್ಲಿ ಹೋಗ್ಲಿಕ್ಕಾಗಲ್ಲ. BJP ಅವರು ಈಕೆನ ಸೇರಿಸ್ಕೊಳ್ಳಲ್ಲ. ಕಾಳಿಘಾಟ್ ಜೊತೆ ಈಕೆಗೆ ನಿಷ್ಠೆ ಇಲ್ಲ. ಹೋಗಿ ಲಂಡನ್ನಲ್ಲಿ 1 ತಿಂಗಳು ಕೂತಿದ್ರು, ಯಾರ ಫೋನನ್ನು ರಿಸೀವ್ ಮಾಡಲಿಲ್ಲ, ಎಲ್ಲಿಯೂ ಮೆಸೇಜು ಇರಲಿಲ್ಲ. ಕಾಕೋಳಿದಾಸ್ ಏನಿದ್ದಾರೆ ಅವರು ಈಕೆಯನ್ನು ತೆಗೆದುಕೊಳ್ಳಿಕ್ಕೆ ಸಿದ್ಧರಿಲ್ಲ. ಯಾಕೆಂದರೆ ಈಕೆ ಬಂದುಬಿಟ್ರೆ ಪಕ್ಷವನ್ನು ಸಂಪೂರ್ಣ ನಾಶ ಮಾಡ್ತಾರೆ ಅಂತ ಆಕೆಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗ ಅವಿತುಕೊಂಡು ಮನೆಯಲ್ಲಿ ಕೂತಿದ್ದಾರೆ. ಇವರ ಒಂದು ಗುಂಪು, TMCಯ ಗುಂಪು, ಈಕೆ ಮೇಲೆ ಇನ್ನಿಲ್ಲದ ಹಾಗೆ ರೋಷ ಕಾರ್ತಾ ಇರೋ ಗುಂಪು, ಮತ್ತು ಅಲ್ಲಿರುವ ಜನ, ಈಕೆಗೆ ಆಗಲಾರದಂಥ ಕೃಷ್ಣಾನಗರ್ ಕಾನ್ಸ್ಟಿಟ್ಯೂನ್ಸಿಗೆ ಮನೆ ಪ್ರದೇಶದಲ್ಲಿರುವ ಜನ ಈಕೆಗೆ ಕಲ್ಲು ಹೊಡಿತಾ ಇದ್ದಾರೆ, ಟೊಮೆಟೊ ಎಸಿತಾ ಇದ್ದಾರೆ, ಮೊಟ್ಟೆ ಎಸಿತಾ ಇದ್ದಾರೆ. ಈಕೆ ನಿರಂತರವಾಗಿ ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ದಾರೆ. ಪೊಲೀಸರು ಏನೂ ಮಾಡಲಾರದ ಸ್ಥಿತಿಗೆ ಬಂದು ಕೂತಿದ್ದಾರೆ. ಕಾಲ ಹೇಗೆ ಬದಲಾಗತ್ತೆ ಅನ್ನೋದನ್ನು ನೋಡಿ. ನನಗೆ ಅದು ಮಜಾ ಅನ್ನಿಸ್ಲಿಲ್ಲ. ನನಗೆ ಮಜಾ ಅನಿಸಿದ್ದು ಅಲ್ಲಿಯ BJP ಅಧ್ಯಕ್ಷ ಇದ್ದಾರೆ ಶ್ರಮಿಕ್ ಭಟ್ಟಾಚಾರ್ಯ. ಆತನನ್ನು ಮಾಧ್ಯಮದವ್ರು ಕೇಳಿದ್ರು, ಏನು ಸ್ವಾಮಿ ನೀವು BJP ಅವ್ರು ಹೋಗಿ ಈ ಮಹುವಾ ಮೊಯ್ತ್ರಾ ಮನೆ ಮೇಲೆ ದಾಳಿ ಮಾಡಿದ್ರಂತಲ್ಲ, ಎಷ್ಟು ಮಟ್ಟಿಗೆ ಸರಿ? ನೀವು ಲ್ಯಾಂಡ್ ಆರ್ಡರ್ ಹಾಳಾಗಿದೆ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಜನ, ನೀವು ಅದೇ ಕೆಲಸವನ್ನು ಮುಂದುವರಿಸಿದರೆ ಹೆಂಗಿದು? ಅದಕ್ಕೆ ಶ್ರಮಿಕ್ ಭಟ್ಟಾಚಾರ್ಯ ಭಾಳ ಚೆನ್ನಾಗಿ ಹೇಳಿದ್ರು, ನೋಡಿ ಸ್ವಾಮಿ, ನಮ್ಮಲ್ಲಿ ಮೆಟಲ್ ಡಿಟೆಕ್ಟರ್ ಅಂತಿದ್ದಾವೆ. ದೇಹದಲ್ಲಿ ಮೆಟಲ್ ಇದ್ದರೆ, ಗುಂಡಿದ್ದರೆ, ಪಿಸ್ತೂಲ್ ಇದ್ದರೆ, ಭರ್ಚಿ ಇಟ್ಕೊಂಡಿದ್ರೆ, ತಲವಾರ್ ಇದ್ದರೆ ಅದು ಡಿಟೆಕ್ಟ್ ಮಾಡುತ್ತೆ. ಮೊಟ್ಟೆ ಸಣ್ಣದಿರುತ್ತೆ, ಜೇಬಿನಲ್ಲಿ ಇಟ್ಕೊಂಡು ರಸ್ತೆಯಲ್ಲಿ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಗಾಡಿ ಸ್ಲೋ ಮಾಡ್ತಾರೆ, ಎಸಿತಾರೆ, ಹೋಗ್ಬಿಡ್ತಾರೆ. ಯಾರ್ಯಾರನ್ನಂತ ಪರೀಕ್ಷೆ ಮಾಡಬೇಕು? ಇಲ್ಲಿವರೆಗೂ ಟೊಮೆಟೊನ ಡಿಟೆಕ್ಟ್ ಮಾಡುವಂಥ, ಮೊಟ್ಟೆಯನ್ನು ಡಿಟೆಕ್ಟ್ ಮಾಡುವಂಥ ಯಾವುದೇ ರೀತಿಯಾದಂಥ ಯಂತ್ರಗಳು ಬಂದಿಲ್ಲ, ಪರೀಕ್ಷಣೆ ಮಾಡುವ ಯಂತ್ರಗಳು ಬಂದಿಲ್ಲ. ಹೀಗಾಗಿ ಈಕೆನ ಕಾಪಾಡೋದು ಭಾಳ ಕಷ್ಟದ ಕೆಲಸ ಆಗಿಬಿಟ್ಟಿದೆ.
ಸುತ್ತಲೂ ಪೊಲೀಸರನ್ನ ಹಾಕಿದ್ವಿ ಅಂತ ಹೇಳಿರಿ. ಆ ಮೊಟ್ಟೆಗಳು ಹೋಗಿ ಪೊಲೀಸರಿಗೆ ಬೀಳ್ತವೆ. ಯಾಕೆ ರಸ್ತೆಯಲ್ಲಿ ಓಡಾಡೋರೆಲ್ಲ ಜೇಬಲ್ಲಿ ಏನು ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗಲ್ಲ. ಜನಸಾಂದ್ರತೆ ರಸ್ತೆ. ಎಲ್ಲಾದರೂ ಜಗತ್ತಿನಲ್ಲಿ ಮೊಟ್ಟೆಯನ್ನು ಪರೀಕ್ಷಣೆ ಮಾಡುವಂಥ ಮಷಿನ್ಗಳು ಯಾವ ಇದ್ದರೆ ದಯವಿಟ್ಟು ನಮ್ಗೆ ತಿಳಿಸಿ. ಪಶ್ಚಿಮ ಬಂಗಾಳ ಸರ್ಕಾರದಲ್ಲಿ ತರಿಸುವ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಆತ ಹೇಳ್ತಾರೆ. ಅಂದರೆ ಈಕೆ ಮೇಲೆ ನಡೀತಾ ಇರುವ ದಾಳಿಯ ಬಗ್ಗೆ ಯಾವ ರೀತಿಯ ಗಾಂಭೀರ್ಯ ಇದೆ ಅನ್ನೋದನ್ನು ನೋಡಿ. ಎರಡನೇದಾಗಿ ಈಗ ಹೇಳ್ತಾರೆ BJPಯವರು ನನ್ನ ಮೇಲೆ ದಾಳಿ ಮಾಡಿದರು. BJPಯವರು ಈಕೆ ಮೇಲೆ ದಾಳಿ ಮಾಡುವ ಪ್ರಶ್ನೆಯೇ ಇಲ್ಲ. ದಾಳಿ ಮಾಡಿದವರು TMCಯ ಇನ್ನೊಂದು ಬಣದವರು. ಅದನ್ನು ಕೇಳಲಿಕ್ಕೆ ಸಿದ್ಧರಲ್ಲ. ನಮ್ಮ ಪಕ್ಷದವರೇ ನನ್ನ ಹೊಡಿತಾ ಇದ್ದಾರೆ, ನನ್ನ ಕಾಪಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಪ್ರಕರಣಗಳು ಪ್ರತಿನಿತ್ಯ ನಡೀತಾ ಇದ್ದಾವೆ. ಇದು ವಿಶೇಷ ಯಾಕೆ ಅನ್ನಿಸ್ತು ಅಂದರೆ, ನಿನ್ನೆ ಟ್ವಿಟರ್ ಹ್ಯಾಂಡಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಒಂದೊಂದು ಮೊಹಿತರ ವಿಡಿಯೋ ಮಾಡಿ ಹಾಕ್ತಾಯಿದ್ರು. ತನಗೆ ಹೊಟ್ಟೆಗೆ ಬಿದ್ದಂಥ ಮೊಟ್ಟೆಯಿಂದ ಆದಂಥ ಏಟು ತೋರಿಸ್ತಾರೆ, ಮುಖದ ಹತ್ರ ಬಿದ್ದದ್ದನ್ನು ತೋರಿಸ್ತಾರೆ, ಜನ ನಿಂತಿರೋದನ್ನು ತೋರಿಸ್ತಾರೆ, ಆಮೇಲೆ DGP ಫೋನ್ ಮಾಡಿದ್ದನ್ನು ತೋರಿಸ್ತಾರೆ. ಸಣ್ಣ ವಿಡಿಯೋ ಕ್ಲಿಪ್ ಮಾಡಿ ಇಡೀ ದಿವಸ ಇದೇ ಆಟ ಆಡ್ತಾಯಿದ್ರು. ಜನ ಮಾತ್ರ ಅಲ್ಲಿಂದ ಚದುರಲಿಲ್ಲ. ಅಲ್ಲಿಗೆ ಪಶ್ಚಿಮ ಬಂಗಾಳ ಎಲ್ಲ ಶುದ್ಧೀಕರಣ ಕಾರ್ಯ ಅತ್ಯಂತ ದಕ್ಷತೆಯಿಂದ ಸಂಪನ್ನಗೊಳ್ತಾ ಇದೆ ಅನ್ನೋದು ಖಚಿತ. ಎರಡನೇದಾಗಿ ಇವನೊಬ್ಬ ಅವಿವೇಕಿ ಇದ್ದಾನಲ್ಲಿ. ಆತನ ಹೆಸರು ಹುಮಾಯೂನ್ ಕಬೀರ್ ಅಂತ. ಈತ 2 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಗೆದ್ದಿದ್ದಾನೆ, ನೌಡಾ ಮತ್ತು ರೇಜಿನಗರ್ ಅಂತ. ನೌಡಾ ಕಾನ್ಸ್ಟಿಟ್ಯೂಯೆನ್ಸಿಲಿ ಇವಳು ಉಳ್ಕೊಂಡ, ನಾನು ಇಲ್ಲೇ ಇರ್ತೀನಿ ಗೆಲ್ತೀನಿ ಅಂಥೇಳಿ ರೇಜಿನಗರ್ ಕಾನ್ಸ್ಟಿಟ್ಯೂಯೆನ್ಸಿನ ಬಿಟ್ಕೊಟ್ಟಿದ್ದಾನೆ. ಅವನೊಂದು ಪಕ್ಷ ಇದೆ, ಆಮ್ ಜನತಾ ಉನ್ನಯನ್ ಪಾರ್ಟಿ ಅಂತೆ, AGUP ಅಂತ. ಈತ ಬಾಬ್ರಿ ಮಸೀದಿಯನ್ನು ಕಟ್ಟಿಸ್ಲಿಕ್ಕೆ ಒಂದು ಅಭಿಯಾನ ಶುರು ಮಾಡ್ದ. ಇಟ್ಟಿಗೆ ತೊಗೊಂಬನ್ನಿ ಅಂತ ಹೇಳ್ದ. ಅದೆಲ್ಲ ನಿಮಗೆ ಗೊತ್ತಿರೋ ವಿಚಾರವೇ. ಬಾಬ್ರಿ ಮಸೀದಿ ಕಟ್ಟಿಸ್ಬೇಕಾಗಿದ್ದು ಅಲ್ಲಿ ಉತ್ತರ ಪ್ರದೇಶದ ಅಯೋಧ್ಯದಲ್ಲಿ. ಈತ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿಸ್ತಾನಂತೆ, ಮುರ್ಷಿದಾಬಾದ್ನಲ್ಲಿ ಕಟ್ಟಿಸ್ತಾನಂತೆ. ಅದಕ್ಕೆ ಫಂಡ್ ರೇಸಿಂಗ್ ಮಾಡ್ತಾಯಿದ್ದಾನೆ. ಒಳ್ಳೆ ಫಂಡ್ ಕಲೆಕ್ಷನ್ ಆಯಿತು. ಚುನಾವಣೆಯಲ್ಲಿ ಇವನಿಗೆ ಲಾಭನೂ ಆಗಿದೆ. ಮುರ್ಷಿದಾಬಾದು, ಮಾಲ್ಡಾ ಪ್ರದೇಶದಲ್ಲಿ ಈತ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ದ. ಆಯಿತಾ. ಈತ ನಿನ್ನೆ ಒಂದು ಭಾಷಣ ಮಾಡ್ದ. ಏನಂತ ಭಾಷಣ ಮಾಡೋದು? ಮೊನ್ನೆ ಹೇಳ್ತಾನೆ, ನೋಡಿ BJPಯವ್ರು ನೀವೇನೋ ಗೆದ್ದಿರಬಹುದು, ಹಾಗಂತ ನನ್ನ ಕಾನ್ಸ್ಟಿಟ್ಯೂಯೆನ್ಸಿ ಒಳಗಡೆ ನೀವು ಕಾಲಿಡೋ ಹಾಗಿಲ್ಲ. ಹಾಗೇನಾದರೂ ಅದನ್ನು ಸುಮ್ಮನೆ ಇರೋದಿಲ್ಲ. ನನ್ನ ಮೇಲೆ ಏನಾದರೂ ನೀವು ದಾಳಿ ಮಾಡಿದ್ದೆ ಆದರೆ ನಾನು ಲಕ್ಷಗಟ್ಟಲೆ ಮುಸಲ್ಮಾನರ ಕರ್ಕೊಂಬಂದು ಯಾವ ರೀತಿಯ ದಾಳಿ ಮಾಡ್ತೀನಿ ಅಂದರೆ, ನಿಮ್ಮ ಜೈಲುಗಳು ನಮ್ಮ ಹುಡುಗರಿಗೆ ಸಾಕಾಗಬಾರ್ದು, ಆ ರೀತಿಯ ಜನ ಬಂದು ದಾಳಿ ಮಾಡ್ತಾರೆ. ನಿಮ್ಮ ಜೈಲಿನಲ್ಲಿ 5,000 ಜನರಿಗೆ ವ್ಯವಸ್ಥೆ ಇರ್ಬೋದು, ನಾನು 1,00,000 ಜನರನ್ನು ಕರ್ಕೊಂಬರ್ತೀನಿ, ಏನು ಮಾಡ್ತೀರಿ ಹೇಳಿ ನೀವು. ನಾನು ಚುನಾವಣೆ ರೇಜಿನಗರ್ ಚುನಾವಣೆಯಲ್ಲಿ ನನ್ನ ಅಭ್ಯರ್ಥಿ ಆಗ್ತಾ ಇದ್ದೀನಿ. ಅವನ ಮಗನನ್ನು ನಿಲ್ಲಿಸ್ಬೇಕಂತ ಮಾಡಿದ್ದಾನೆ ಹುಮಾಯೂನ್ ಕಬೀರ್. ಅಲ್ಲಿಗೆ ಆಫರ್ ಕೊಟ್ಟಿದ್ದ ಮಮತಾ ಬೇಗಂ ಅವ್ರಿಗೆ, ನೀವು ನಿಲ್ಲೋದಾದ್ರೆ ನಿಲ್ಲಿ, ನಾನು ನಿಮಗೆ ನಮ್ಮ ಪಕ್ಷದಿಂದ ನಿಲ್ಲಿಸ್ತೀನಿ ಅಂತೇಳಿ. ಈತನ ಪಕ್ಷದಿಂದ ಮಮತಾ ಬೇಗಂ ನಿಲ್ಲಿಸ್ತಾನೆ. ಆಕೆ ಪಕ್ಷ ಹೋಯ್ತು, TMC ಹೋಯ್ತು. ಆಕೆ ಅದಕ್ಕೆ ಉತ್ತರನೇ ಕೊಡಲಿ. ಯಾಕೆ ನಿಂತರೆ ಅಪ್ಪಿತಪ್ಪಿ ಸೋತದ್ದೇ ಆದರೆ ಅದಕ್ಕಿಂತ ಅವಮಾನ ಇನ್ನಿಲ್ವೇ ಇಲ್ಲ. ಮತ್ತು ಆಕೆ ಇನ್ನೂ ರಾಜಕೀಯವನ್ನೇ ಮಾಡಂಗಿಲ್ಲ, ಮುಗೀತು. ಗೆದ್ದರೆ ಅಲ್ಲಿ ಏಕಾಂಗಿಯಾಗಿ ವಿಧಾನಮಂಡಲದಲ್ಲಿ ಹೋಗಿ ಕೂಡ್ಲಿಕ್ಕೆ ಆಗೋದಿಲ್ಲ. ಆಕೆಗೆ ಪಕ್ಷ ಇಲ್ಲ. ಇರುವ ಗುಂಪೇನಿದೆ, ಆ ಗುಂಪಿನ ಜೊತೆ ಈಗ ಗುರುಚ್ಕೊಳ್ಳಿಕ್ಕಾಗಲ್ಲ. ತಮ್ಮದೇ ಆದಂಥ ಪ್ರತ್ಯೇಕ ಐಡೆಂಟಿಟಿ ಅವ್ರು ಮಾಡ್ಕೊಂಡಿದ್ದಾರೆ. ಇಂಥ ಒಂದು ನೆನೆಗುದಿಯಲ್ಲಿರುವ ಸಂದರ್ಭದಲ್ಲಿ ಈತ ಹೇಳಿಕೆ ಕೊಡ್ತಾನೆ, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಚುನಾವಣೆಯ ಸಂದರ್ಭದಲ್ಲಿ BJP ಏನಾದರೂ ಆಟ ಆಡಿದರೆ ನಾನು ಸುಮ್ಮನೆ ಇರೋದು. ಅದಕ್ಕೆ ನಮ್ಮ ಸುವೇಂದು ಅಧಿಕಾರಿಯವರು ಸೋಮವಾರ ದಿವಸ ವಿಧಾನಮಂಡಲದ ಅಧಿವೇಶನ ಮುಗಿಸುವ ಸಂದರ್ಭದಲ್ಲಿ 1, 2, 3, 4 ಉದಾಹರಣೆ ಕೊಟ್ಟು. ಮೊದಲೇ ಉದಾಹರಣೆ ಹೇಳಿದ್ರು, ಸಂದೇಶ್ ಖಾಲಿ ಅಂತ ಒಂದು ಪ್ರದೇಶ ಇತ್ತು ಮಹಾಸ್ವಾಮಿ ಹುಮಾಯೂನ್ ಕಬೀರ್ ಅವರೇ. ಅಲ್ಲಿ ಸಂಜೆ ಆದ ತಕ್ಷಣ ಹಿಂದೂ ಹೆಣ್ಮಕ್ಕಳನ್ನ ಎಳ್ಕೊಂಡು ಬಂದು ಪಾರ್ಟಿ ಆಫೀಸ್ನಲ್ಲಿ ರೇಪ್ ಮಾಡಲಾಗ್ತಿತ್ತು. ಇಲ್ಲ ಅಂದರೆ ಅವರ ಮನೆಗೆ ಕರ್ಕೊಂಡೋಗಿ ರೇಪ್ ಮಾಡಲಾಗ್ತಾಯಿತ್ತು. ಹಾಗೆ ಮಾಡಿದ ವ್ಯಕ್ತಿ ಎಲ್ಲಿದ್ದಾನೆ ಒಂದು ಸಲ ಹೋಗಿ ನೋಡಿ. ಈ ಸಂದೇಶ್ ಖಾಲಿನಲ್ಲಿ ಈತ ಅವ್ಯವಹಾರ ಮಾಡಿದ್ದಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಅವನ ಮನೆಗೆ ಹೋಗಿ ಬಾಗಿಲು ಬಡಿದ್ರು. 1 ಗಂಟೆ ಬಾಗಿಲು ತೆಗಿಲಿಲ್ಲ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಹೊರಗಡೆಯಿಂದ ಜನ ಬಂದು ಕಲ್ಲು ತೂರಾಟ ಮಾಡಿ ಆ ಆಫೀಸರ್ಗಳನ್ನ, CBI ED ಆಫೀಸರ್ಗಳು ಪೂರ್ತಿ ಗಾಯಾಳವಾಗಿ ಹಾಗೆ ಮಾಡಿದರು. ಆ ವ್ಯಕ್ತಿ ಈಗ ಎಲ್ಲಿದ್ದಾನೆ? ಆತ ಹೇಳಿದ್ದು ಯಾರ ಹೆಸರು? ಶೇಖ್ ಶಹಜಹಾನ್ ಹೆಸರು. ಶೇಖ್ ಶಹಜಹಾನ್ ಈಗ ಕಸ್ಟಡಿಯಲ್ಲಿದ್ದಾನೆ. ಆತ ಹೊರಗೆ ಬರುವ ಯಾವ ಸಾಧ್ಯತೆಗಳು ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ. ಎರಡನೇ ಉದಾಹರಣೆ ಹೇಳಿ, ಕ್ಯಾನಿಂಗ್ ಭಾಂಕಡ್ ಅಂತ ಒಂದು ಪ್ರದೇಶ ಇದೆ, ಅಲ್ಲಿಯ ವ್ಯಕ್ತಿ ಇತ್ತ. ಈತನ ಎಡಗೈ ಮತ್ತು ಬಲಗೈ ಅಭಿಷೇಕ್ ಬ್ಯಾನರ್ಜಿಗೆ ಆತ ಇಡೀ ಪ್ರದೇಶದಲ್ಲಿ ಹಿಂದೂಗಳ ವಾಸವೇ ಮಾಡಬಾರ್ದು ಅಂಥ ವಾತಾವರಣವನ್ನು ಆತ ಸೃಷ್ಟಿ ಮಾಡಿದ್ದ. ಆತ ಶೌಕತ್ ಮುಲ್ಲಾ ಅಂತ. ಶೌಕತ್ ಮುಲ್ಲಾ ಎಲ್ಲಿದ್ದಾನೆ ನೀವು ನೋಡಿ ಈಗ ಅಂತ
ಆತನ ಹೆಸರನ್ನು ಹೆಸರು ಹೇಳಲಾರದೆ ಸುವೇಂದು ಅಧಿಕಾರಿ ಅವನ ರೆಫರೆನ್ಸನ್ನು ಹೇಳಿದರು. ಮೂರನೇದು ಫಾಲ್ಟಾದಲ್ಲಿ ಒಬ್ಬ ಅಭಿಷೇಕ್ ಬ್ಯಾನರ್ಜಿ ಅವ್ರನ್ನೇ ಕರ್ಕೊಂಬಂದು ಗಲಾಟೆ ಮಾಡಿಸಿದ್ದ, ದಾದಾಗಿರಿ ಮಾಡಿಸಿದ್ದ. ಆತ ಎಲ್ಲಿದ್ದಾನೆ, ಆತನ ಹೆಂಡತಿ ಎಲ್ಲಿದ್ದಾರೆ ಅದು ಹೇಳುವುದು. ಆತ ಜಹಾಂಗೀರ್ ಖಾನ್ ಅಂತೇಳಿ. ಇನ್ನು ಇಬ್ಬರನ್ನ ಅಲ್ಲಿ ಕರ್ಕೊಂಬಂದು ಕೂಡಿಸಿದ್ದ. ಒಂದು ಹರಗೋವಿಂದ್ ದಾಸನ ಪತ್ನಿ, ಪಕ್ಕದಲ್ಲಿ ಚಂದನ್ ದಾಸನ ಪತ್ನಿ. ಅವರು ಕೈಯಲ್ಲಿ ಫೋಟೋ ಹಿಡ್ಕೊಂಡು ವಿಧಾನಮಂಡಲದ ಗ್ಯಾಲರಿಯಲ್ಲಿ ಕೂತಿದ್ರು. ಇವ್ರನ್ನ ನೋಡಿ ಇವ್ರ ಕೊರಳಲ್ಲಿ ತುಳಸಿ ಮಣಿ ಇದೆ. ಇವರು ಹಿಂದೂ ದೇವತೆಗಳ ವಿಗ್ರಹಗಳನ್ನು ಮಾಡ್ತಾಯಿದ್ರು. ಇವರೇನು ಬಿ ಜೆ ಪಿ ಅವರಲ್ಲ, ಇವರು ಕಮ್ಯುನಿಸ್ಟ್ ಪಾರ್ಟಿಯವರು. ಆದರೆ ಯಾವ ರೀತಿ ನೀವು ಮುರ್ಷಿದಾಬಾದ್ ಮಾಡಾದಲ್ಲಿ ಮುಸಲ್ಮಾನರು ಇವ್ರನ್ನ ಟಾರ್ಗೆಟ್ ಮಾಡಿ ಇವರಿಬ್ಬರನ್ನು ಸಾಯಿಸಿದ್ರು ಅಂದರೆ, ನಾವು ಸಾಯ್ತಾ ಇದ್ದೀವಿ ನಮ್ಮನ್ನು ಬಿಟ್ಟು ಬಿಡಿ ಅಂದರೂ ಬಿಡಲಿಲ್ಲ, ಪೊಲೀಸರು ಕರೆದ್ರೆ ಸಹಾಯ ಮಾಡಲಿಲ್ಲ, ಅರೆಜೀವವಾಗಿದ್ದವ್ರಿಗೆ ಯಾವುದೇ ರೀತಿಯ ಶುಶ್ರೂಷೆ ಸಿಗಲಿಲ್ಲ. ಅಂಥ ಆಟ ಆಡಲಿಕ್ಕೆ ನಾನು ಬಿಡೋದಿಲ್ಲ. ಅದಕ್ಕೆ 2 ಬಿಲ್ ಪಾಸ್ ಮಾಡ್ತಾ ಇದ್ದೀನಿ. ಮೊದಲೇ ಬಿಲ್ಲು ಹೊಸದಾಗಿ ಮಾಡ್ತಾ ಇರೋದು ಪ್ರಿವೆನ್ಷನ್ಗೋಸ್ಕರ. ಇನ್ನು ಮೇಲೆ ರೌಡಿಸಮ್ ಯಾವನು ಮಾಡಕೂಡದು, ಮಾಡಿದರೆ ಅವತ್ತನಿಗಿರುವಂಥ ಶಿಕ್ಷೆ ಘನಘೋರವಾದ ಶಿಕ್ಷೆ, ಬೇಲೆ ಸಿಕ್ಕಿರಬಾರ್ದು ಆ ರೀತಿ. ಎರಡನೇದು ಈಗಿರುವಂಥ ಗೂಂಡಾ ಆ್ಯಕ್ಟ್ ಏನಿದೆ ಅದಕ್ಕೆ ತಿದ್ದುಪಡಿ. ಅದರ ಪ್ರಕಾರ ಪ್ರಿವೆನ್ಷನ್ಗೆ 1 ವರ್ಷ ಒಳಗೆ ಹಾಕ್ಬೋದು, ಗಡೀಪಾರು ಮಾಡ್ಬೋದು. ಅದೊಂದು 2 ಪ್ರಮುಖವಾದಂಥ ಬಿಲ್ಗಳನ್ನು ಸುವೇಂದು ಅಧಿಕಾರಿ ಸೋಮವಾರ ದಿವಸ ಅಧಿವೇಶನ ಮುಗಿಯೋದಕ್ಕಿಂತ ಮುಂಚೆ ಧ್ವನಿಮತದ ಮೂಲಕ ಪಾಸ್ ಮಾಡಿಸಿದರು. ಈಗೇನಾಗಿದೆ, ಪಶ್ಚಿಮ ಬಂಗಾಳದಲ್ಲಿ ಅಧಿವೇಶನ ಮುಗಿದೋಯ್ತು. ಶಾಸಕರು ಅವ್ರವ್ರ ಜಾಗಕ್ಕೆ ಹೋಗ್ತಾರೆ, ಮಂತ್ರಿಗಳು ಅವ್ರ ಕೆಲಸ ಶುರು ಮಾಡ್ತಾರೆ. ದಿಲ್ಲಿ ಜೊತೆ ಒಡನಾಟ ಶುರುವಾಗಿದೆ. ದಿಲ್ಲಿನಲ್ಲಿ ಮಾನ್ಸೂನ್ ಅಧಿವೇಶನ ಶುರುವಾಗುತ್ತೆ. ಮೊಟ್ಟೆ ಎಸೆಯುವ ಕಾರ್ಯಕ್ರಮ ನಿಲ್ತಾ ಇಲ್ಲ. ಕೋರ್ಟಿನಲ್ಲಿ ನಡೀತಾ ಇರೋ ವಿಚಾರಣೆಗಳು ನಿಲ್ತಾ ಇಲ್ಲ. ಪ್ರತಿ ದಿವಸ ಒಂದು ವಿಧಾನನಗರದಲ್ಲಿರುತ್ತೆ, ಇಲ್ಲ ಅಂತಂದರೆ ಹೈಕೋರ್ಟ್ನಲ್ಲಿರುತ್ತೆ. ಪ್ರತಿನಿತ್ಯ ಈ ರೀತಿಯ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಅಲ್ಲಿಯ ಸ್ಥಳೀಯ ಚಾನಲ್ನಲ್ಲಿ ಯಾವ ರೀತಿಯದಾದಂಥ ಸೆನ್ಸೇಷನ್ ಸುದ್ದಿ ಬರ್ತಾ ಇದ್ದಾವೆ ಅಂದರೆ, ಸದ್ಯಕ್ಕೆ ಇದಕ್ಕೆ ಅಂತ್ಯ ಇಲ್ಲ ಅಂತ ನನಗನ್ಸುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.